ಯಾತೆ ಎಲ್ಲ ಹಿಂಗೆ ಮಾತಾಡ್ತೀರಾ? ಹಾಂ, ಯಾತ ವರ್ಷ ಯಾರ ಬೇರೆಯವ್ರನ್ನ ತಗ್ಲಾಕೇಣವನಿ? ಹಾಂ, ಸೈಟಿಂದ ಎಚ್ಚೆತ್ಕೋಬೇಕು, ಸೈಟ್ ಹೆಸ್ರಿ ಮಾಡಿಸ್ತಾರೆ, ಯಾತ ಮಾತಾಡ್ತಾ ಇದ್ರಿ ನೀವೆಲ್ಲನ? ಏನು ಹೇಳೇ ಇಲ್ಲ ನನಗೆ. ಅದು ಏನಪ್ಪ, ಯಾತು ನಾವೇನು ಯಾತು ಮಾತಾಡ್ತಿರ್ಲಿಲ್ಲಪ್ಪ. ಅತ್ತೆ ಸುಮ್ಮನಿರತ್ತೆ. ಎಷ್ಟು ನಮ್ಮ ತಾಯಿ ಮಾಮನಿಂದ ಈ ವಿಷಯ ಮುಚ್ಚಿಡ್ತೀಯಾಳು? ಹಾಂ ಮಾಮ, ವರ್ಷ ಸುಗುಣಾಲೂರಾಗೆ ವಿಜಿ ಅಂತ ಹೇಳಿ ಅದೇ ಅವತ್ತು ಅವನು ಜೈಲಿಗೆ ಹೋದಾಗ ಬಿಡಿಸ್ಕೊಂಡು ಹಾಕಿ ಅವಳ ಜೊತೆ ಕರ್ಕೊಂಬಂದಿರ್ಲಿಲ್ಲ ವಿಜಿ ಅಂತ ಹೇಳಿ. ಆ ಹುಡುಗಿನ ತಗ್ಲಾಕೊಂಡ ಇದ್ದಾನಂತೆ. ಹೋಗಿ ಸುಗುಣ ನೀನು ಬೇಡ, ನಾನು ಅವಳ ಜೊತೆಗೆ ಇರ್ತೀನಿ ಅಂತ ಹೇಳಿ ಸುಗುಣನ ಬಿಟ್ಟೋಗಿ ಇವಾಗ ಅವಳ ಜೊತೆಗೆ ಇದ್ದಾನಂತೆ ಕಣ್ಮಮ್ಮ ಅವನು. ಗೊತ್ತಾಯ್ತಮ್ಮ, ಗೊತ್ತಾಯ್ತು ವಿಷಯ. ನೀವೆಲ್ಲ ಮಾತಾಡ್ತಿದ್ದ ನಾನು ಕೇಳಿಸ್ಕೊಂಡೆ. ನೀವು ಕೆಲ್ಸಕ್ಕೆ ಹೋಗ್ಬೇಡ, ನಿನ್ನ ಸೈಟ್ ಬಗ್ಗೆ ಎಚ್ಚರಿಕೆ ತಕ್ಕ ಅಂತ ಸುಗುಣಿಗೆ ಹೇಳ್ತಿದ್ದು ಎಲ್ಲ ಕೇಳಿಸ್ಕೊಂಡೆ. ಹಾಂ, ನನಗೆ ಯಾಕೆ ಹೇಳಲಿಲ್ಲ ನೀವೇನು? ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಏನೋ ಗೋಲ್ಮಾಲ್ ನಡೀತೈತೆ ನಮ್ಮ ಮನೆಯಾಗೆ, ಏನೋ ಗೋಲ್ಮಾಲ್ ನಡೀತೈತೆ ಅಂತ ನಾನು ನೋಡ್ತಾ ಇದ್ದೀನಿ. ನೀವು ಯಾರು ನನಗೆ ಏನು ವಿಷಯ ಹೇಳ್ತಿಲ್ಲ. ಸುಗುಣ ಒಂದೇ ಯಾಕೆ ಬಂದು ಹಿಂಗೆ ಕುಕ್ಕಂಡೈತೆ, ಯಾಕೆ ಹಿಂಗೆ ಸಪ್ಪು ಕುಕ್ಕಂಡೈತೆ, ಏನೋ ಆಗಿರೋದಕ್ಕೆ ಹಿಂಗೆ ಸಪ್ಪು ಕುಕ್ಕಂಡಿರೋದು ಅಂತ ನನಗೆ ಅನುಮಾನ ಬಂತು. ಅನುಮಾನ ಬಂತು. ನಾನು ಬಿಡು ಹೋಗ್ಲಿ, ಒಂದಲ್ಲ ಒಂದಿನ ವಿಷಯ ಹೊರಕ್ಕೆ ಬಿದ್ದೇ ಬೀಳುತ್ತೆ ಅಂತ ನಾನು ಸುಧಾರಿಸಿದ್ದೀನಿ. ಅಲ್ಲ ಏನು ನನಗೇನೇನು ಏನು ಹೇಳಲಿಲ್ವೇನು ಮನೆಯಾಗ? ಏನು ಹೇಳಲ್ವೇನು? ಏನು ನಾನೇ ನಿಮ್ಮ ಮನೆಯಾಗ ಏನು ಅಲ್ವೇನು? ಅಲ್ಲ ನನ್ನಿಂದ ಯಾಕೆ ಈ ವಿಷಯ ಮುಚ್ಚಿಟ್ಟೆ ನೀನು? ಯಾಕೆ ಈ ವಿಷಯ ಮುಚ್ಚಿಟ್ಟೆ? ಹಾಂ, ನನಗೇನು ಹಂಗಾರೆ ಈ ಮನೆಯ ಮರ್ಯಾದೆ ಇಲ್ಲೇನು? ಮರ್ಯಾದೆ ಇಲ್ಲ ಅಂತ ಏನಿಲ್ಲ ಕಣ್ಮಮ್ಮ. ಗೊತ್ತಾದರೆ ನೀನು ಅತ್ತೆನ ಬೈತೀಯ, ಸಿಟ್ಟಾಗ್ತೀಯ ಅಂತ ಹೇಳಿ ನಿನ್ನ ಮೇಲೆ ಹೆದ್ರಿಕೊಂಡು ಹೇಳಿಲ್ಲ ಅಷ್ಟೇನೆ. ನಾ ಹೇಳ್ತೀವಿ ಅಂತಂದ್ವಿ, ಅತ್ತೆ ಬೇಡ ನಾನು ಬೈಯುತ್ತೆ ನಿಮ್ಮ ಮಾಮ, ನಾನು ಬೈಯುತ್ತೆ, ಹೇಳ್ಬೇಡ ಅಂತಂತು ಅತ್ತೆ ಹೇಳಿಲ್ಲ ಕಣ್ಮಮ್ಮ. ಅಲ್ಲ ಈ ಸುಗುಣಿಗೆ ಎಷ್ಟು ಹೇಳ್ದೆ ನಾನು? ಹೋಗತ್ತ ಹೋಗು, ಮಣ್ಣು ತಿನ್ನೋಗಿ. ಇವಾಗ ಗಿಣಿಗೆ ಹೇಳ್ದಂಗೆ ಹೇಳಿವಿ. ಇನ್ನು ನಮ್ಮ ಮಾತು ಕೇಳ್ಕೊಂಡು ಇಲ್ಲಿ ಇದ್ದಿದ್ರಿ ಇವತ್ತು ಹಿಂಗೆ ಆಗ್ತಿರ್ಲಿಲ್ಲ. ಅಲ್ಲ ಅವಳು ತಗ್ಲಾಕೊಂಡವನಿ ಅಂತ ಹೇಳ್ತಿಯಲ್ಲಮ್ಮ ಸುಗುಣ. ಹಾಂ, ಅಲ್ಲೇ ಇರ್ಬೇಕಾಯ್ತು ನೀನು. ಇಲ್ಲಿ ಯಾಕೆ ಬಂದೆ ಗೊತ್ತಾಗಲ್ವೇ ನಿನಗೆ? ಹಾಂ, ಗೊತ್ತಾಗಲ್ಲೇನಮ್ಮ? ಮುಂದಾಗಿನೇ ಎಚ್ಚರಿಕೆ ಇರಬೇಕಿಂತವೆಲ್ಲನ. ಕೆಟ್ಟ ಮೇಲಲ್ಲ, ನಮ್ಮ ಮನೆ ಮರ್ಯಾದೆ ನಾನು ಎಷ್ಟು ಹರಾಜು ಹಾಕ್ಬಾರ್ದು, ನಮ್ಮ ಮನೆ ಮರ್ಯಾದೆ ಎಲ್ಲರಿಗೆ ಗೊತ್ತಾಗಬಾರ್ದು, ನಮ್ಮ ಮನೆಯಾಗ ನಾವೆಲ್ಲ ಸೇನಕ್ಕೆ ಇರಬೇಕು ಅಂತ ನಾನು ಎಷ್ಟೆಲ್ಲ ಇದು ಮಾಡ್ದಂಗೆಲ್ಲನ ಬರೀ ಹಿಂಗೆ ನಮ್ಮ ಮನೆಯಾಗ ಯಾವನ ಒಂದು ಎಡವಟ್ಕೊಳಾಗ್ತಿರ್ತವೆ, ಎಡವಟ್ಕೊಳಾಗ್ತಿರ್ತವೆ. ಹೋಗತ್ತ ನಮ್ಮ ಮನೆಯಾಗ ಎಂಥದ್ದು ಏನಾಯ್ತು ಏನೋ ರಾಮ, ನನಗೆ ಸಾಕಾಗ್ಬಿಟ್ಟೈತು. ಏನು ಮಾಡೋಣ ಮಾಮ, ನಾನು ಅವ್ರು ಮಾಡಿರೋದಂಥದ್ದು ನಾನು ಅವಳು ನಂಬಿ ನಮ್ಮಮ್ಮ ಇಂಥವು ಜಗಳ ಮಾಡ್ಕೊಂಡು ಎಲ್ಲರನ್ನೂ ದೂರ ಮಾಡ್ಕೊಂಡಲ್ಲ, ಅದಕ್ಕೆ ಅವನಿಗೆ ಲೂಸ್ ಕೊಟ್ಟಂಗೆ ಆಯ್ತು. ನಾನು ಲೂಸ್ ಕೊಟ್ಟಿದ್ದಕ್ಕೆ ಹಿಂಗೆಲ್ಲ ಆಗಿದ್ದು. ಅದಕ್ಕೆ ಮತ್ತೆ ಯಾರನ ದೊಡ್ಡರು ಹೇಳೋದ ಕೇಳಬೇಕು ನೀನು ಅಂತ ಹೇಳೋದು. ಹಾಂ, ಎಷ್ಟು ಹೇಳಿದ್ರು ಕೇಳಲಿಲ್ಲಲ್ಲಮ್ಮ. ನಮ್ಮನೆ ಬಿಟ್ಟು ಅದೇ ಹೋಗ್ಬಿಟ್ಟೆ ನೀನು. ಹಾಂ, ನಾವು ಬಳ್ಕೊಂಡ್ವಿ, ನಾವೇನೋ ಒಂದು ಮಾತು ಅಂದಿದ್ವಿ, ಏನೋ ಆಡಿದ್ವಿ, ನೀನಾಗಿ ನೀನು ಎಲ್ಲನ ಕಲ್ಪನೆ ಮಾಡ್ಕೊಂಡು ನೀನು ಓದೆ. ಇವತ್ತು ನೋಡಿ ಎಂಥದ್ದಾಯಿತು. ಒಂದು ಸತಿ ಅಷ್ಟೇ, ಮತ್ತೆ ಕೆಟ್ಟೋದ್ಮೇಲೆ ಅವತ್ತನ್ನ ಕೆಟ್ಟೋತಂದರೆ ಅಲ್ಲಿ ಕೆಟ್ಟೋತು. ಸ್ವಲ್ಪ ನೀನು ಅರ್ಥ ಮಾಡ್ಕೋಬೇಕಾಯ್ತು. ಎಷ್ಟು ಹೇಳಿದ್ವಿ ನಾನು, ಕೇಳಲಿಲ್ಲ. ಅಲ್ಲ ಇವಳು ನನಗೆ ಹೇಳ್ದಂಗೆ ಮುಚ್ಚಿ ಕೇಳಿ, ಇವಳು ಎಂತಾಳು ಇವಳು? ಅಲ್ಲ ನನಗೆ ಹೇಳ್ಬೇಕು ತಾನೆ. ಅಲ್ಲ ಇವಾಗ ಸೈಟು ಎಲ್ಲನ ಇವಾಗ ಅವನ ಹೆಸ್ರಿಗೆ ಐತಲ್ಲ, ಈಗ ಏನೇನಾಗುತ್ತೆ ಅಂತ ಹೇಳಿ. ಅದಕ್ಕೆ ಕಣಪ್ಪ, ಇವಾಗ ಸೈಟು ಅವನ ಹೆಸ್ರಿಗೆ ಐತೆ. ಇವಾಗ ಅದು ಎಲ್ಲನ ಕೋರ್ಟ್ನಾಗ ಅಲ್ಲೇ ಡಿಸೈಡ್ ಆಗೈತಂತೆ. ಅವ್ನು ಸಣ್ಣ ಚಿಕ್ಕಿದು ಐತಲ್ಲ, ಅದು ಅವ್ರದ್ದು ಶ್ರೀಪತಿಯರ್ದು, ಅವ್ರಿಗಾತಂತೆ, ಇವ್ರಿಗಾತಂತೆ. ಅಲ್ಲಿ ನೋಟಿಸ್ ಬಂದೈತಂತೆ. ಲಾಯರು ಅವನಿಗೆ ಫೋನ್ ಮಾಡಿ ಹೇಳವ್ರೆ. ಅದಕ್ಕೆ ನಾನು ಶ್ರೀಪತಿಗೆ ತಕರಾರು ಅರ್ಜಿ ಹಾಕಿ ಬರೋಕ್ಕೆ ಹೇಳು ಅಂತ ಹೇಳಿದ್ದೆ. ರೀತನೂ ಇವಳು ಹೋಗಿ ಬಂದಿದ್ರು. ಅದಕ್ಕೆ ತಕರಾರು ಅರ್ಜಿ ಹಾಕಿ ಬರಮ್ಮ ಅಂತ ಹೇಳಿದ್ರು. ಕರ್ಕೊಂಡೋಗಿ ಅದೇನು ಮಾಡಿಸ್ಬಾರಪ್ಪ. ಕರ್ಕೊಂಡೋಗಿ ಏನು ಮಾಡೋಕ್ಕಾಗುತ್ತೆ? ಇನ್ನೇನು ಮಾಡೋಕ್ಕಲ್ಲ. ನಮ್ಮ ಮಕ್ಕಳು ತಪ್ಪು ಮಾಡ್ದಾಗ ನಾವೇ ತಿದ್ದಿ ಬುದ್ಧಿ ಹೇಳ್ಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ ನಾವು ನಮ್ಮ ಕೈಯಾಗಿರೋದು ಕಳ್ಕೊಂಬಕ್ಕೆ ಹೋಗ್ಬಾರ್ದು. ಇವಾಗ ಸೈಟ್ ಅಂದರೆ ಸುಮ್ಮನೆ ಅಲ್ಲ. ಈಗ ಹೆಂಗಲ್ಲ ಅಂದರೂ ನಮ್ಮೂರಾಗ ಈಗೆಲ್ಲ ರೇಟ್ ಆಗ್ಯಾವೆ. ಹೆಂಗಲ್ಲ ಅಂದರೂ 5 ಲಕ್ಷ ರೂಪಾಯಿ ಅದು ಬೇರೆ ರೋಡ್ ಸೈಡ್ನಾಗ ಐತೆ, ಚೆನ್ನಾಗೈತೆ. ಇವಾಗ ಹೆಂಗಲ್ಲ ಅಂದ್ರೂ ಒಂದು 5 ಲಕ್ಷ ರೂಪಾಯಿ ಹೋಗುತ್ತೆ. ಯಾಕೆ ನೀನು ಕರ್ಕೊಂಡೋಗಿ ಏನೋ ಒಂದು ಮಾಡಪ್ಪತ್ತ. ಇನ್ನೇನು ಮಾಡೋಕ್ಕಾಗುತ್ತಪ್ಪ? ಏನು ಹೇಳೋಣಪ್ಪ, ನಾವು ಎಷ್ಟು ಹೇಳಿದ್ವಿ, ನಮ್ಮಂಗೆ ಹೇಳ್ದಾರೇ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಅವಳು ಇವಾಗ ಗುಳು ಅಂತ ಹೇಳ್ತಾ ಕುಕ್ಕಂತಾಳೆ. ಕೆಲ್ಸಕ್ಕೆ ಹೋಗ್ತೀನಿ ಅಂದ್ಲು. ಅದಕ್ಕೆ ಇದನ್ನೆಲ್ಲ ಬಗೆಹರಿಸ್ಕೊಂಡು ಹೋಗಮ್ಮ ಅಂತ ಹೇಳಿದ್ದೀನಿ. ಅದಕ್ಕೆ ನೀನು ಕರ್ಕೊಂಡೋಗಿ ಏನೋ ಒಂದು ಇದಕ್ಕೊಂದು ವ್ಯವಸ್ಥೆ ಮಾಡಪ್ಪ. ಓ, ಎಲ್ಲ ಇದ್ದೀರಾ ಜಯಕ್ಕವ್ರೆ, ಚೈತ್ರಕ್ಕವ್ರೆ? ಬಾರಪ್ಪ ಶ್ರೀಪತಿ, ಬಾ. ನೀನು 100 ವರ್ಷ ಆಯಸ್ಸು. ಇವಾಗಿನ ನಿನ್ನೆ ನೆನೆಸ್ಕೊಂತಿದ್ವಿ, ಬಾ. ಇವಾಗ ಶ್ರೀಪತಿ ಅಣ್ಣನಿಂದಲೇ ನನಗೆಲ್ಲ ಒಳ್ಳೇದಾಗಬೇಕು. ಪ್ಲೀಸ್ ಶ್ರೀಪತಿ ಅಣ್ಣ, ಇವಾಗ ಹೋಗೋಣ ತಕರಾರು ಅರ್ಜಿ ಹಾಕಿ ಬರೋದಕ್ಕೆ. ಅಯ್ಯೋ ಸುಗುಣಮ್ಮ, ನನಗೂ ನಿನಗೆ ಒಳ್ಳೇದು ಮಾಡಬೇಕು ಅಂತಲೇ ಇದ್ದಿದ್ದು. ನಮ್ಮ ಶ್ರೀಮತಿ ಇವಾಗ ಬೇಡ ರೀ, ನಮ್ಮ ಮನೆ ಕಟ್ಟಬೇಕು, ಸುಮ್ಮನೆ ಯಾಕೆ ನೀವು ತಕ್ರಲ್ಲಿ ಮಾಡ್ಕೊಳಕ್ಕೆ ಹೋಗ್ತೀರಾ? ಏನು ಬೇಡ, ಇವಾಗ ಮನೆ ನಮ್ಮದು ಬೀಳಂಗೈತೆ ಕಣಮ್ಮ, ಹಳೆ ಮನೆ ಆಗೈತೆ. ಅದಕ್ಕೋಸ್ಕರನ ನಾವು ಮನೆ ಕಟ್ಕೋಬೇಕು. ಸುಮ್ಮನೆ ಯಾಕೆ ನೀವು ತಕ್ರಲ್ಲಿ ಮಾಡ್ಕೊಂತೀರಾ? ಅದಕ್ಕೆ ಏನು ಬೇಡ ಅಂತ ಹೇಳಿ ನಾನು ಹೇಳ್ತಿ ಬೇಡ ಅಂತ ಇದ್ದಾಳೆ, ಗಲಾಟೆ ಮಾಡ್ತಾ ಇದ್ದಾಳೆ ಕಣಮ್ಮ. ನನಗೆ ತಕ್ರಲ್ಲಿ ಅರ್ಜಿ ಹಾಕೋದಕ್ಕೆ ಆಗೋದಿಲ್ಲ. ಹಂಗನ್ಬೇಡ ಪಾಪ, ಇದೊಂದು ಸತಿ ಏನೋ ಮಾಡಿ ನೀನು ನೋಡಪ್ಪ, ನೋಡಿ ಏನೋ ಹೇಳ್ಬಿಟ್ಟು ಇದೊಂದು ಸತಿ ನೀನು ಹಾಕಪ್ಪ.
ಇನ್ನೊಂದು 2 ದಿವಸ ಕಟ್ಕೊಂಬಂದು ಕಣಪ್ಪ, ಇನ್ನೊಂದು 3 ತಿಂಗಳು ಏನು ಮಾಡೋಕ್ಕಾಗುತ್ತೆ. ಇಲ್ಲೋಡು ಹಿಂಗೆ ಆಗೈತಿ ಇವಾಗ ನಮ್ಮ ಮನೆ ಪರಿಸ್ಥಿತಿ. ಈಗ ನಮ್ಮೂರು ಏನು ಇಂಥದ್ದೆಲ್ಲ ತೊಂದರೆ ಮಾಡ್ಕೊಂಡಿರೋದ್ರಿಂದ ಹಿಂಗೆ ಆಗ್ತಾಯಿತ್ತು ಕಣಪ್ಪ. ನೀನು ಇವಾಗ ಏನಾನ ಮಾಡಿ ನೀನು ಏನು ಮಾಡ್ತೀಯ ಗೊತ್ತಿಲ್ಲಪ್ಪ. ಇವಾಗ ನೀನು ಇದೊಂದು ನೀನು ತಕ್ರಾರು ಅರ್ಜಿ ಹಾಕ್ಲೇಬೇಕು, ನಿನ್ನಿಂದಲೇ ಆಗ್ಬೇಕು. ಇವಾಗ ಬೇರೆದೇನು ನಾವೇನು ಮಾತಾಡೋಕ್ಕೆ ಬರಲ್ಲ, ಏನು ಹೊಂಬಕ್ಕೆ ಬರಲ್ಲ, ಏನೂ ನಾವು ಇವಾಗ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಿನ್ನಿಂದಲೇ ಆಗ್ಬೇಕು ಕಣಪ್ಪ ಶ್ರೀಪತಿ, ನಿನ್ನಿಂದಲೇ ಆಗ್ಬೇಕಲ್ಲ ಇವಾಗ. ಪ್ಲೀಸ್ ಶ್ರೀಪತಿ ಅಣ್ಣ, ನೀನು ಹಾಗೆ ಹೇಳ್ಬೇಡ. ಸ್ವಲ್ಪ ನಾನು ಬೇಕಾದರೆ ಬಂದು ಮಾತಾಡ್ತೀನಿ ನಿಮ್ಮ ಮನೆ ಹತ್ರ, ಸಣ್ಣ ಚಿಕ್ಕಿ ಹತ್ರನೂ ನಿಮ್ಮ ಶ್ರೀಮತಿ ಹತ್ರನೂ ಮಾತಾಡ್ತೀನಿ ಬೇಕಂದರೆ. ಪ್ಲೀಸ್ ಅಣ್ಣ, ಹಂಗೆ ಅನ್ಬೇಡ ಕಣಣ್ಣ. ಇವಾಗ ನಿನ್ನಿಂದಲೇ ಎಲ್ಲ ಒಳ್ಳೇದಾಗಬೇಕು. ಇವಾಗ ಸುಗುಣಿಗೆ ಒಳ್ಳೇದಾದ್ರೆ ನಿನ್ನ ನೆನೆಸ್ಕೊಂತಾಳೆ ಕಣಣ್ಣ. ಅಯ್ಯೋ ಶ್ರೀಪತಿ ಅಣ್ಣ, ನೀನೇನಾದರೂ ಇವತ್ತು ನನಗೆ ಹಂಗೆ ಮಾಡಲಿಲ್ಲ ಅಂತಂದರೆ ನನ್ನ ಸೈಟ್ ಎಲ್ಲ ಹೋಗ್ಬಿಡುತ್ತೆ ಅಣ್ಣ. ಪ್ಲೀಸ್ ಅಣ್ಣ, ಆ ಮನೆಯಾಳಿ ಹೆಸ್ರಿಗೆ ಮಾಡಿಸ್ಬಿಡ್ತಾನೆ, ಇಲ್ಲಾಂದ್ರೆ ಮಾರ್ಬಿಟ್ಟು ಆ ಮನೆಯಾಳಿಗೆ ದುಡ್ಡು ಕೊಟ್ಬಿಡ್ತಾನೆ ನನ್ನ ಗಂಡ. ಪ್ಲೀಸ್ ಅಣ್ಣ, ನಿನ್ನ ತಂಗಿ ಅನ್ಕೊಳ್ಳೋಣ, ನನ್ನ ಸ್ವಂತ ತಂಗಿ ಅನ್ಕೊಳ್ಳೋಣ. ನಿನ್ನ ಋಣ ನಾನು ಮರೆಯಲ್ಲಣ್ಣ, ಯಾವತ್ತೂ ಮರೆಯಲ್ಲ ಅಣ್ಣ. ಪ್ಲೀಸ್ ಅಣ್ಣ, ಹಂಗೆ ಮಾಡಬೇಡ ಅಣ್ಣ. ಪ್ಲೀಸ್ ಅಣ್ಣ, ನಿನ್ನ ಕಾಲು ಹಿಡ್ಕೊಂತೀನಿ ಬೇಕಾದ್ರೆ. ಇವತ್ತು ನಿನ್ನಿಂದಲೇ ನನಗೆ ಒಳ್ಳೇದಾಗ್ಬೇಕಣ್ಣ. ಅಣ್ಣ ಪ್ಲೀಸ್ ಅಣ್ಣ, ಹಾಗೆ ಹೇಳ್ಬೇಡ ಅಣ್ಣ. ಅಣ್ಣ ನಮ್ಮ ಮನೆ ಪರಿಸ್ಥಿತಿ ನೋಡೋಣ ಇವತ್ತು, ಅವನಿಂದ ಹೆಂಗಾಗೈತೆ ಅಣ್ಣ. ಇವತ್ತು ಏನಾದರೂ ಸೈಟ್ ಸುಮ್ಮನೆ ಏನು ಅಣ್ಣ, 50,000 ರೂಪಾಯಿ ಆದ್ರೆ ಬಿಡತ್ಲಾಗೆ ಅಂತ ಸುಮ್ಮನೆ ಆಗ್ಬಿಡ್ತಿದ್ವಿ. 5 ಲಕ್ಷ ಎತ್ಲಾಗ ಬಿಸಾಕಿದ್ರು 5 ಲಕ್ಷ ಅಣ್ಣ. ಅದಕ್ಕೋಸ್ಕರ ಪ್ಲೀಸ್ ಅಣ್ಣ, ಅಣ್ಣ ಪ್ಲೀಸ್ ಇದನ್ನೇನ ಮಾಡಿ ನೀನೇ ಸರಿ ಮಾಡ್ಬೇಕಣ್ಣ. ಮಾತಾಡ್ತೀನಿ ಅಣ್ಣ. ಈ ಹಂಗಮ್ಮ ಬಂದು ನೀನೇ ಮಾತಾಡು. ನಮ್ಮ ಅಮ್ಮನೂ ಬೇಡ ಅಂಬುತ್ತೆ, ನಮ್ಮ ಅಪ್ಪನೂ ಬೇಡ ಅಂಬುತ್ತೆ, ನನ್ನ ಹೆಂಡ್ತಿನೂ ಬೇಡ ಅಂತಾರೆ. ಇವಾಗ ನನ್ನ ಮನೆಗಳವ್ರಿಗೆಲ್ಲ ವಿರುದ್ಧ ಮಾಡ್ಕೊಂಡು ನಾನೇ ಒಂದು ಮಾಡಿದ್ರೆ ನನ್ನ ಯಾರನ್ನ ಏನಂತಾರೆ ಹೇಳಮ್ಮ? ಹಾಂ, ಇವಾಗ ನಾನು ಮನೆಗಳವ್ರಿಗೆ ವಿರುದ್ಧ ಮಾಡೋಕ್ಕಾಗುತ್ತಾ? ಆಗಲ್ಲ. ಇವಾಗ ನಮ್ಮ ಮನೆಗಳವ್ರ ಮಾತು ಕೇಳಬೇಕಲ್ಲ ನಾನು. ಇವಾಗ ನಮ್ದು ಆಲ್ರೆಡಿ ದುಡ್ಡೆಲ್ಲ ರೆಡಿ ಆಗೈತೆ. ಆಲ್ರೆಡಿ ನೋಡು, ಇವ್ರು ಬೇಸ್ಮಟ್ಟ ಹಾಕ್ಬೇಕು ಅಂತ ಹೇಳಿ ಇವರು ತಗೊಂಡಿರೋ ಸೈಟ್ ಹತ್ರನೇ ಅಲ್ಲೇ ಮಾರ್ಕಿಂಗ್ ಮಾಡಿಸಿದ್ದೆ, ಅದು ನಂದೇ ಅಂತ ಹೇಳಿ ಮಾರ್ಕಿಂಗ್ ಮಾಡಿಸಿ ಎಲ್ಲ ಬೇಸ್ಮೆಂಟ್ ಹಾಕೋದಕ್ಕೆಲ್ಲ ರೆಡಿ ಮಾಡಿದವನು ನಾನು ಹೆಂಗೆ ಸ್ಟಾಪ್ ಮಾಡಿದೆ. ಇವತ್ತು ಬೇಸ್ಮೆಂಟ್ ಹಾಕಿದ್ರೆ ಇವತ್ತು ಇವ್ರಿಗೆ ಆಗ್ಬಿಡೋದು. ಅದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ನಮಗೆಲ್ಲ ಆಗ್ತಿದ್ದಂಗೆ ಮಾಡೋಣ ಅಂದ್ಕೊಂಡಿದ್ವಿ. ಇವಾಗ ಹೆಂಗೋ ಆಷಾಢ ಶ್ರಾವಣ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ವಿ. ಈಗ 4ನೇ ತಾರೀಕು ಅಮಾವಾಸ್ಯೆ ಆಗಿಬಿಡುತ್ತೆ. 5ನೇ ತಾರೀಕು ಎಲ್ಲ ಶ್ರಾವಣ ಸೋಮವಾರ ಸ್ಟಾರ್ಟ್ ಆಗುತ್ತೆ. ಶ್ರಾವಣ ಸೋಮವಾರ ಆಯ್ತು, ಬುಧವಾರ ಆಯ್ತು, ಆಗಸ್ಟ್ 7ಕ್ಕೆ ಆಯ್ತು, ಆಗಸ್ಟ್ 14ನೇ ತಾರೀಕು ಆಯಿತು, 10, 11ಕ್ಕೆಲ್ಲ ಡೇಟ್ ಕೊಟ್ಟಿದ್ರು. ಇವಕ್ಕೆಲ್ಲ ನಾವು ಹಾಕ್ಬಿಡೋಣತ್ತ. ಭಾನುವಾರನೂ ಟೈಮ್ ಚೆನ್ನಾಗೈತೆ ಅಂತ ಹೇಳ್ತಿದ್ರು, ವರಲಕ್ಷ್ಮಿ ಬುದ್ಧಿಸ್ ಚೆನ್ನಾಗೈತೆ ಅಂತ ಹೇಳ್ತಿದ್ರು. ಅದಕ್ಕೆ ನಾವು ಹಾಕ್ಬಿಡೋಣ ನಮ್ಮ ತಾಲೆ ನಾವು ಅಲ್ಲೇ ಡೇಟೆಲ್ಲ ಕೇಳ್ಕೊಂಡು ಫಿಕ್ಸ್ ಮಾಡ್ಕೊಂಡಿದ್ವಿ. ಇವಾಗ ಹಿಂಗೆ ಹಾಕ್ಬಿಟ್ರೆ ನಾನು ಏನು ಮಾಡ್ದಂಗೆ ಆಗುತ್ತೆ. ಇವಾಗ ಯಾರು ಏನು ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಅಣ್ಣ ಇವಾಗ ನಿನ್ನ ಜಾಗದಾಗ ನಿಂದು 2ನೇ ನಂಬರ್ ಆಗೈತಲ್ಲ, ಇವಾಗ ಅದ್ರಾಗ ಹಾಕೊಂಡು ನೀನು ಮಾಡ್ಕೊಂತಿರು. ಇಲ್ಲ ಕಣಮ್ಮ, ಹಂಗೆ ಬರಲ್ಲ. ನಾನು ಇವತ್ತು ತಕ್ರಾರು ಅರ್ಜಿ ಹಾಕಿ ನಾನು ಮಾಡೋಂಗಿಲ್ಲ, ಅವನು ಮಾಡೋಂಗಿಲ್ಲ. ಇವಾಗ ನಾನು ಅವಾಗ ಮಾಡಿದ್ರು ಇವಾಗ ನಾನು ಬಿಟ್ಕೊಡ್ಬೇಕಾಯ್ತು. 1ನೇ ನಂಬರಾಗ ನಾನು ಹಾಕಿದ್ರೆ ಅವಾಗ ಹಾಕೋದಕ್ಕಂತ ಹೋಗಿ ಮತ್ತೆ ಇವನು ವರ್ಷ ಹೋಗಿ ಹೇಳ್ದ ಹಿಂಗೆ ಆಗ್ತಾ ಇದ್ದಾರೆ ಅಂತ ಹೇಳಿ. ಸುಮ್ಮನೆ ಯಾಕೆ ಅಂತೇಳಿ ನಾನು ಸುಮ್ಮನೆ ನಿಲ್ಲಿಸ್ಬಿಟ್ಟೆ. ಯಾಕೆ ಸುಮ್ಮನೆ ಸಮಸ್ಯೆಗಳು ಮಾಡ್ಕೊಂಡು ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ ಕಣಮ್ಮ. ಇಲ್ಲೋಡು, ಸುಮ್ಮನೆ ಸಮಸ್ಯೆಗಳು ಯಾಕೆ ಮಾಡ್ಕೊಂಬೋದು. ಇವಾಗ ನಮಗೆ ಮನೆ ಇಲ್ಲ, ಅದು ಸ್ವಲ್ಪ ಮನೆ ಹಳೇದಾಗ್ತವೆ. ಮುಂದೆ ಹೋಗ್ತಾ ರೇಟ್ ಆಗುತ್ತೆ. ನಾವು ಆವಾಗಲೇ ನಾವು ಬೆಂಗ್ಳೂರಿಗೆ ಹೋಗಿ ಅವಾಗೆಲ್ಲ ನಾವು ದುಡ್ಕೊಂಬಂದಿದ್ದು ಅದಕ್ಕೆ, ಮತ್ತೆ ಕಷ್ಟಪಟ್ಟು ದುಡ್ಕೊಂಬಂದಿದ್ದೀವಿ. ಇನ್ನು ಹೋಗ್ತಾ 1 ಲಕ್ಷ ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಮಾಡೋದು ಇವಾಗ ಅಂತ ಹೇಳಿ ನಾವು ಸ್ವಲ್ಪ ಬೇಗ ಕಟ್ಕೋಬೇಕು ಅಂತ ಹೇಳಿ ಮಾಡ್ತಾಯಿದ್ದೀವಿ. ನಮ್ಮ ಅಮ್ಮ ಒಡವೆ ಎಲ್ಲನ ಮಾರಿ ಒಡವೆದೆಲ್ಲ ಏನು ಲೆಕ್ಕ, ಒಡವೆ ಮಾರ್ಬಿಟ್ಟು ನಮ್ಮ ಮನೆ ಕಟ್ಕೊಂಬನ, ಫಸ್ಟ್ ಮನೆ ಇರಬೇಕು ಅಂತ ಹೇಳೋ ಅಕ್ಕ ತಂಗಿರೆಲ್ಲ ಮನೆ ಕಟ್ಕೊಂಡು ಚೆನ್ನಾಗಿದ್ದಾರೆ ಎಲ್ಲನ. ಅದಕ್ಕೆ ನಾವು ಅವ್ರಂಗೆ ಇರಬೇಕು ಅಂತೇಳಿ ನಮ್ಮ ಹೆಂಡ್ತಿದೆ ಅರ್ಜೆಂಟು. ಬೇಗ ಕಟ್ಟೋಣ ಅಂತ ಹೇಳಿ ನಾವು ಇವಾಗೆಲ್ಲನ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಎಲ್ಲ ಕೊಟ್ಬಿಟ್ಟು ಇವಾಗ ಶಾಂತಮ್ಮರು ಕಟ್ಟಿಸ್ತಾ ಇದ್ದಾರಲ್ಲ, ಹಂಗೆಲ್ಲ ನಾವು ಲೇಬರ್ ಎಲ್ಲ ಅವ್ರದ್ದೇನೆ, ಮೆಟೀರಿಯಲ್ಸ್ ಎಲ್ಲ ಅವ್ರದ್ದೇನೆ, ಎಲ್ಲ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಕಟ್ಸೋಣ ಅಂತ ಇದ್ದೀವಿ. ಅದಕ್ಕೆ ಅಂತಂದ್ರಾಗ ನಾನು ಯಾಕೆ ಇವಾಗೆಲ್ಲ ಬಗೆಹರ್ದಿರೋದ್ರಾಗ ಯಾಕೆ ನಾನು ತಕ್ರಾರು ಮಾಡ್ಕೊಂಬ ನಮ್ಮಂಗೆ ಅವತ್ತು ಯಾರು ಸಮಸ್ಯೆ ಮಾಡ್ಕೊಳ್ಳೋಕ್ಕೆ ಯಾರೂ ಸಮಸ್ಯೆ ತಂದ್ಕೊಳ್ಳೋಕೆ ಇಷ್ಟಪಡಲ್ಲ. ಬಗೆಹರಿತಾ ಸಮಸ್ಯೆ ಇತ್ತಂದ್ರೆ ತಲೆನೋವು ಬರುತ್ತೆ. ಅದಕ್ಕೋಸ್ಕರ ನಾನು ಇದೊಂದು ಸತಿ ಕಣಪ್ಪ ನೋಡು, ನಮ್ಮ ಚೈತ್ರಮ್ಮ ಬಂದು ಮಾತಾಡುತ್ತೆ. ಸರಿ ಆಯಿತು. ಅದೇ ನಮ್ಮ ಅಮ್ಮ ಬೇರೆ ಕೇಳಲ್ಲ, ನೀನೇ ಹೇಳು ಚೈತ್ರಕ್ಕ ಬಂದು ನಮ್ಮ ಅಮ್ಮಗೆ. ಸರಿ ಆಯ್ತು ಹೇಳು, ಬಂದು ಮಾತಾಡ್ತೀನಿ ಸಣ್ಣ ಚಿಕ್ಕಿತಾಗಿ. ಎಂಥದ್ದು ಮಾಡ್ಕೊಂಡು ಕುಕ್ಕಂತೀರ ಅಂದ್ರೆ ಅಂಥದ್ದು ಮಾಡ್ಕೊಂಡು ಕುಕ್ಕಂತೀರ. ಇವಳೇ ನಮ್ಮ ಐದಾಳಿವಳು ನನ್ನಿಂದಲೇ ವಿಷಯ ಮುಚ್ಚಿ ಕೇಳೇನು ಬೇರೆ ಇದೆ ನಮ್ಮಂಗೆ ಹೇಳತ್ತವು. ಏನು ಬರೀ ಇಂಥ ಮಾಡ್ತೀಯ. ಹೋಗಮ್ಮ ಚೈತ್ರ, ನೀನೇ ಹೇಳು ಬಾ. ಸಣ್ಣ ಚಿಕ್ಕಿ ಹಂಗನ ಕೆಲಸ ಮಾಡತ್ತಲ್ಲ ನಿಂತಾಗಲ್ಲಿ ಹೆಂಗೆ ಕೇಳುತ್ತೇನೋ ಒಂದು ಮಾತು ಹೇಳು ಬರಂಗಮ್ಮ. ಸರಿ ಕಣ್ಮಮ್ಮ, ಆಯ್ತು ಹೋಗಿ ಅವಳು ಬರ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಾಮನಿಗೂ ಈ ವಿಷಯ ಗೊತ್ತಾಗಿದ್ದಕ್ಕೆ ನಮ್ಮ ಮಾಮ ನನಗೆ ಹೇಳಿಲ್ಲ ಅಂತ ನಮ್ಮ ಮಾಮನು ಸಿಟ್ಟಾಗ್ತೈತೆ. ಇವತ್ತು ಅವಣ್ಣ ನೋಡಿದ್ರೆ ನನ್ನ ತಕ್ರಲ್ಲಿ ಜಾಗಕ್ಕಾಗಲ್ಲ ಅಂತ ಹೇಳ್ತೈತೆ. ಅದಕ್ಕೆ ಚೈತ್ರಕ್ಕೆ ಹೋಗಿ ಸಣ್ಣ ಚಿಕ್ಕಿ ತುಂಬ ಪರಿಚಯ ಅಲ್ಲ, ಅದಕ್ಕೆ ಅವರೇ ಹೇಳ್ಬೇಕು ಇವಾಗ. ನೋಡು, ಯಾರು ಆಗಲ್ಲ, ಇವರೇ ಇವತ್ತು ಕೊನೆಗೆ ನನ್ನ ಕೈ ಹಿಡ್ದಿರೋದು ಇವರೇನೆ. ನಿಜವಾಗ್ಲೂ ಇವ್ರ ಬೆಲೆ ಎಲ್ಲ ನನಗೆ ಇವಾಗ ಗೊತ್ತಾಗ್ತೈತೆ. ಏನು ಮಾಡೋದು.
ಎಲ್ಲ ಮಾತಾಡಿ ನಾನು ಎಲ್ಲರ ಹತ್ರ ಅವ್ನು ಹೆಚ್ಚಾಗಿ ಮಾತಾಡಿ ನಾನು ಕೆಟ್ಟಳಾಗ್ಬಿಟ್ಟೆ. ಆ ಮನೆಯಾಳ ಇವತ್ತೆಂಥ ಕೆಲಸ ಮಾಡಿಬಿಟ್ಟ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.